ಪ್ರತಿದಿನ ಶುಭ ದಿನ, ಪ್ರತಿದಿನ ಹೊಸ ದಿನ. ಪ್ರತಿ ಕ್ಷಣವನ್ನ ಆನಂದದಿಂದ ಅನುಭವಿಸಿದರೆ ಪ್ರತಿದಿನ ನವನವೀನ ಅನ್ನುತ್ತಾ ಇಂದು ನಮ್ಮ ಸಂಸ್ಥೆಯಲ್ಲಿ ದಶಕ ವಿಜಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಪೋಷಕರ ಕ್ರೀಡಾ ಸ್ಪರ್ಧೆಗೆ ಹಾಗೂ ಹೆತ್ತವರ ಪೋಷಕರ ವಾರ್ಷಿಕ ಸಭೆಗೆ ಆಗಮಿಸಿರುವ ಅತಿಥಿ ಗಣ್ಯರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲಾ ಪೋಷಕರ, ಶಿಕ್ಷಕರ, ವಿದ್ಯಾರ್ಥಿಗಳ ಉಪಸ್ಥಿತಿಯನ್ನ ಗೌರವಿಸುತ್ತಾ ಕಾರ್ಯಕ್ರಮದ ಮುನ್ನುಡಿಯಾಗಿ ಪ್ರಾರ್ಥನಾ ಗೀತೆಯನ್ನ ಹಾಡಬೇಕಾಗಿ ಶಾಲಾ ವಿದ್ಯಾರ್ಥಿ ರವಿ ಇವರಲ್ಲಿ ವಿನಂತಿ. ಶರಣು ಶರಣಯ್ಯ ಶರಣು ಕನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಕನಕ. ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಕನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಕನಕ. ಏಪ್ರಿಲ್ 9 ತಾರೀಕಿಗೆ ವಿಜೇತ ವಿಶೇಷ ಶಾಲೆಯ ದಶಕ ವಿಜಯೋತ್ಸವ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಪೂರ್ವದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ವಿದ್ಯಾರ್ಥಿಗಳ ಪೋಷಕರಿಗೆ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿ ಅದರ ಒಂದು ಬಹುಮಾನ ವಿತರಣೆಯನ್ನ ದಶಕ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಇಂದು ಪೋಷಕರಿಗಾಗಿ ನಡೆಸಿದಂತಹ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನ ನೆರವೇರಿಸಲು ನಮ್ಮ ಸ್ಥಳೀಯರು ಬೈಲೂರು ಗುತ್ತುಮನೆಯ ಶ್ರೀಯುತ ಪ್ರಶಾಂತ್ ಕುಮಾರ್ ಇವರು ಆಗಮಿಸಿ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯ ವಿದ್ಯಾರ್ಥಿ ಸನ್ನಿಧಿ ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಬಾಣದ ಹೂವನ್ನ ನೀಡಿ ಶ್ರೀಯುತ ಪ್ರಶಾಂತ್ ಕುಮಾರ್ ಇವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ದಸರಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಇವತ್ತಿನ ಪೋಷಕರಿಗೆ ಏನು ಕ್ರೀಡಾ ಯೋಜನೆ ಆಯೋಜನೆ ಮಾಡಿದ್ದಾರೋ ಈ 10 ವರ್ಷಗಳನ್ನು ಸಾಗಿ ಬರುವುದು ಬಹಳ ಕಷ್ಟ. ಇಂಥ ಕಷ್ಟದ ಕಾಲದಲ್ಲಿ ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ಕಟ್ಟಿ ಈ ಹಂತಕ್ಕೆ ತಲುಪಿಸಿರುವಂತ ನಮ್ಮೆಲ್ಲರ ಆತ್ಮೀಯರು, ಈ ಮಕ್ಕಳಿಗೆ ಒಂದು ಜೀವನವನ್ನು ಬದಲಿಸುವಂತ ಒಂದು ಈ ವ್ಯವಸ್ಥೆಯನ್ನು ಮಾಡಿದಂತ ಕಾಂತಿ ಶೆಟ್ಟಿಯವರು, ಅವರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಈ ಸಮಯದಲ್ಲಿ, ಇಂಥ ದಿನಗಳಲ್ಲಿ ಇಂಥ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು, ನಾವು ಈಗ ಏನ್ ಮಾತಾಡ್ತೇವೋ ನಾವು ಬಂದು ಈಗ ನೋಡಿದಾಗ ಎಲ್ಲ ವ್ಯವಸ್ಥಿತವಾಗಿದೆ. ಈ ಆರಂಭದಲ್ಲಿ ಯಾವ ರೀತಿ ಇರ್ಬೋದು ಅಂತ ಆಲೋಚನೆ ಮಾಡೋದು ಕಷ್ಟ. ಈಗ ಈ ಮಕ್ಕಳ ಸಾಧನೆ ಬಗ್ಗೆ ಹೇಳಿದಾಗ ನಮ್ಗೆಲ್ಲ ಕೇಳಿಕೆ ಬಹಳ ಖುಷಿ ಆಗ್ತದೆ. ಆ ತಯಾರಿ ಮಾಡೋದು ಬಹಳ ಕಷ್ಟ. ಮೊದಲನೇದಾಗಿ ಕಾಂತಿ ಹರಿಶೆಟ್ಟಿ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು. ಅದೇ ರೀತಿ ಇಲ್ಲಿ ವೇದಿಕೆಯಲ್ಲಿ ನನ್ನ ಆತ್ಮೀಯವಾದ ರಶಿಕಾಮದವರೇ, ಈ ಸಂಸ್ಥೆ ಗುರುವಾದ ಕೃಷ್ಣ ಹರಿಶೆಟ್ಟರೆ, ಅದೇ ಈ ಸ್ಥಳದಾನಿ ಸ್ವಲ್ಪ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಂತ ನಮ್ಮ ಹಿರಿಯರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗಣ್ಯರೇ, ಈ ಮಕ್ಕಳ ಪೋಷಕರೇ, ಮುಖ್ಯವಾಗಿ ಈ ಮಕ್ಕಳನ್ನು ತರಬೇತಿ ಕೊಡುವಂತ ಶಿಕ್ಷಕ ವೃಂದವರೇ, ಸಹಾಯಕರೇ ಮತ್ತು ಪುಟಾಣಿ ದೇವರ ಮಕ್ಕಳೇ. ಈಗ ಮೊದಲನೇದಾಗಿ ಈ ಪ್ರಾರ್ಥನೆ ಮಾಡಿದಂತ ರವಿ ಇವರಿಗೆ ನನ್ನ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ಈ ಕ್ರೀಡಾ ಕ್ಷೇತ್ರದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಭಾಗವಹಿಸಿ ಬರೆದಂತ, ಇನ್ನು ಮುಂದೆ ಇದರಲ್ಲಿ ಗೆದ್ರೆ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತ ಕಿಶೋರ್ ಇವರಿಗೂ ಕೂಡ ಅಭಿನಂದನೆಗಳು. ಇಂಥ ಸಮಾಜದಲ್ಲಿ ಇಂಥ ಮಕ್ಕಳಿಗೆ ಸಹಾಯ ಮಾಡೋದು, ಈ ಕೆಲವೊಂದು ವಿಷಯ ಕೇಳಿದಾಗ ಕಾಂತಿ ಶೆಟ್ಟಿ ಮೇಡಮ್ ಹೇಳಿದಾಗ ಬಹಳ ಬೇಸರ ಆಗ್ತದೆ. ಈ ಲೋಕದಲ್ಲಿ ಯಾವ ರೀತಿ ಇರ್ತಾರಂದ್ರೆ, ಮಕ್ಕಳೇ ಬೇಡವಂತ ಮನುಷ್ಯರು ಒಂದು ಕಡೆ ಆದ್ರೆ, ಅಷ್ಟೇ ರೀತಿ ಒಂದು 99 ಒಳ್ಳೆಯವರು ಬಹಳ ಮಂದಿ ಇರ್ತಾರೆ. ಆವಾಗ ನಾವು ಏನ್ ಮಾಡ್ಬೇಕಂದ್ರೆ, ಈಗ ಕೆಟ್ಟವ್ರ ಬಗ್ಗೆ ವಿಚಾರ ಮಾಡೋದು, ಯಾವ್ದು ನಮ್ಗೆ ಪಾಸಿಟಿವ್ ಅದನ್ನೇ ತಗೊಂಡು ನಾವು ಅವರ ಜೊತೆಯಲ್ಲಿ ಹೋಗ್ಬೇಕು. ಈಗ ಎಲ್ಲರೂ ಇರ್ತಾರೆ, ಒಂದೊಂದರ ಎಲ್ಲರೂ ಒಂದೇ ಸಮಾನವಾಗಿ ಇರುವುದಿಲ್ಲ. ಆದ್ರೆ ಇಂಥ ಮಕ್ಕಳಿಗೆ ನೀವು ಆಶ್ರಯ ಕೊಟ್ಟು ಈ ರೀತಿ ಅವರನ್ನು ಬೆಳೆಸಿ ಒಳ್ಳೆಯ ಸ್ಥಾನಕ್ಕೆ ಅಂದು ನಿಮ್ಗೂ ಒಂದು ದೇವರ, ಯಾವ ರೀತಿ ದೇವರು ನಿಮ್ಗೆ ಸಹಾಯ ಮಾಡ್ತಾರೆ, ಅದೇ ರೀತಿ ಈ ಮಕ್ಕಳಿಗೆ ಇನ್ನಷ್ಟು ಭವಿಷ್ಯ ಒಳ್ಳೆಯದಾಗಲಿ. ಎಲ್ಲರೂ ಇನ್ನಷ್ಟು ಕ್ರೀಡಾ ಕ್ಷೇತ್ರ ಭಾಗವಹಿಸಿ ಸತ್ಯಸಂಭ್ರಮ ನಾವೆಲ್ಲ ಭಾಗವಹಿಸಿ ಮೇಡಮ್, ನಿಮ್ಮ ಜೊತೆಗೂ ನಾವು ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ಸಹಾಯ ಮಾಡ್ಕೊಂತ ಹೇಳುತ್ತಾ ನಮ್ಮನ್ನು ಕರೆದಕ್ಕೆ ಇದು ಸ್ವಲ್ಪ ಸಮಯದಲ್ಲಿ ತಡವಾಗಿ ಬಂದಿದ್ದೇವೆ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಎಲ್ರಿಗೂ ಇನ್ನೊಮ್ಮೆ ಎಲ್ರಿಗೂ ವಂದಿಸ್ತಾ ನನ್ನ ನಮಸ್ಕಾರ ಮೇಡಮ್. ವಿಶೇಷ ಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಮಕ್ಕಳ ಪೋಷಕರಿಗೆ ದಶಕ ವಿಜಯೋತ್ಸವದ ಪ್ರಯುಕ್ತ ಪೋಷಕರ ಕ್ರೀಡಾಕೂಟ ಹಾಗೂ ಕ್ರೀಡಾಕೂಟದ ಉದ್ಘಾಟನೆ
ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ಪ್ರಶಾಂತ್ ಕುಮಾರ್ ಗುತ್ತುಮನೆ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹೋಗಿ